ಏನೋ ಇಲ್ಲ, ನಿನ್ನ ಹೆಂಡತಿ ಊರಿಂದ ಈಗ ತಾನೇ ಬಂದಂತೆ ಕಾಣುತ್ತೆ. ಎಲ್ಲಿ ಮಗು ಚೆನ್ನಾಗಿದೆಯಾ? ತುಂಬಾ 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 ಚೆನ್ನಾಗಿದೆಯೋ? ಎಲ್ಲಿ ನಿನ್ನ ಹೆಂಡತಿ ಗೌರಮ್ಮ ಮಾಡ್ತಾ ಇಲ್ಲ? ನನ್ನ ಹೆಂಡತಿ ಈ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ ನಿನ್ನ ಹೆಂಡತಿ ಏನಾಯ್ತು? ಅವಳು ಈ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಸತ್ತು ಹೋದಳು. ಏನು ಹೇಳ್ತಿರುವೆ ನೀನು? ಕಲ್ಪನೆಯನ್ನು ಕಾಣದಂತ ದುರಂತವನ್ನೇ ನುಡಿಯುತ್ತಿರುವೆಯೋ? ಸೌರ ಮನೆಗೆ ಹೆರಿಗೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನೇ ಬರಿದು ಮಾಡಿ ಕೊಟ್ಟು ಕಳಿಸಿದೆಯೇನು? ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲ ಕಣ, ನನ್ನವರ ಹುಟ್ಟಿದ ತಂಗಿಸುತ್ತಿದ್ದಾಳೆ. ದೇವರು ಭಗವಂತ ನಿನ್ನ ಬಾಳಿನಲ್ಲಿ ಎಂತ ವೃತ್ತವನ್ನೇ ಸೃಷ್ಟಿಸಿದನಲ್ಲೋ. ನಿಜಕ್ಕೆ ಸೃಷ್ಟಿಕರ್ತನ ಸೆಳೆತದಲ್ಲಿ ಸಿಲುಕಿ ನನ್ನ ಸಂಸಾರ ನುಚ್ಚು ನೂರಾಯಿತು. ಬಡತನದ ಬೇಗುದಿಯಲ್ಲಿ ಬಾಳ್ವೆ ಎಷ್ಟೇ ಭಾರವಾಗಿದ್ದರೂ ಭಯ ಪಡದೆ ಬದುಕುತ್ತಿದ್ದೆ. ನನ್ನ ಬದುಕೆಂಬ ಬಂಡಿಗೆ ನಾವಿಬ್ಬರು ಗಂಡ ಹೆಂಡರು ಜೋಡೆತ್ತುಗಳಾಗಿ ಚುಕ್ಕುತ್ತಿದ್ದೆವು. ನನ್ನ ಬದುಕಿನ ಬಂಡಿಯ ಒಂದು ಚಕ್ರ ಎಂದು ಕಳಚಿ ಹೋಯಿತು. ನನ್ನ ಹೆಂಡತಿ ನೀಡಿರುವ ಹೆಣ್ಣು ಮಗು ಅನಾಥಳಾದಳು. ಈ ಪಾಪಿ ಹುಟ್ಟದಿದ್ರೆ ಖಂಡಿತ ನನ್ನ ಹೆಂಡತಿ ಸಾಯುತ್ತಿರಲಿಲ್ಲ, ದಣಿಯೇ ಸಾಯುತ್ತಿರಲಿಲ್ಲ. ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ. ಕೈ ಸುಟ್ಟ ದೀಪದ ಮೇಲಿರುವ ಕೋಪಕ್ಕೆ ಕೊಳತೆಯನ್ನು ಒಲಿಬಾರದು ರುದ್ರ. ಯಾರ ಸಾವಿಗೆ ಯಾರ ಜನನವೂ ಕಾರಣವಲ್ಲ, ಯಾರ ಜನನಕ್ಕೆ ಯಾರ ಸಾವು ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟವರು ಹುಡ್ತಾರೆ, ಸಾಯವರು ಸಾಯ್ತಾರೆ. ಹುಟ್ಟು ಸಾವುಗಳ ಮಧ್ಯೆ ಸಂಬಂಧ ಕಟ್ಟಲು ನಾವ್ಯಾರು? ಎಲ್ಲರೂ ಈ ಭೂಮಿಗೆ ಬರುವಾಗ ಅವರವರ ಭೋಗ ಅವರವರ ಬೆನ್ನಿಗೆ ಕಟ್ಟಿಕೊಂಡೇ ಬರ್ತಾರೆ. ಆದ್ರೆ ಬಂದ ಮೇಲೆ ನಾನು ನನ್ನದು ಎಂಬ ಬರೀ ಹುಚ್ಚು ಭ್ರಮೆಯಲ್ಲಿ ಬಡಿದಾಡುವುದೇ ಈ ಮಾನವನ ಮೂರ್ಖತನ ರುದ್ರ, ಮೂರ್ಖತನ. ನಾನೀಗ ನನ್ನ ಮಾಡಿಕೊಂಡ ಹೆಂಡತಿಯನ್ನು ಮರಿಲೇಬೇಕು. ಮರಿಲೇಬೇಕು ರುದ್ರ. ಹುಟ್ಟಿದ ಪ್ರತಿ ಒಂದು ಜೀವಿಯು ಒಂದಲ್ಲ ಒಂದು ಸಲ ಈ ಪ್ರಪಂಚವನ್ನೇ ಬಿಟ್ಟು ಮರೆತು ಹೋಗುವಾಗ ಇನ್ನು ಮಾಡಿಕೊಂಡ ಹೆಂಡತಿ ಎಷ್ಟು ದಿನದವಳು? ನಮ್ಮಿಂದ ಮಾಯವಾದದ್ದನ್ನೆಲ್ಲ ನಾವು ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡಬೇಕು. ಮಾಡಿಕೊಂಡ ಮಡದಿಯನ್ನು ಮರೆತರು ಮಡದಿ ನೀಡಿದ ಈ ಮಗುವಿನ ಮುಂದಿನ ಭವಿಷ್ಯ ಹೇಗೆ ದಣಿ? ಈ ಮಗುವನ್ನು ಬದುಕಿಸಬೇಕಾಗಿದ್ದು ಅದು ನಿನ್ನ ಧರ್ಮ, ಅದು ನಿನ್ನ ಆದ್ಯ ಕರ್ತವ್ಯ ಕೂಡ ಹೌದು. ರುದ್ರ, ಮಹಾನವಮಿ ಆಚರಣೆ ದಿನದಂದು ಹುಟ್ಟಿದ ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ನೋಡು. ಅವರಿವರ ಮನೆಯಲ್ಲಿ ಈ ಮಗುವಿಗೆ ಬಿಟ್ಟು ಕೂಲಿ ನಾಲಿ ಮಾಡಲು ಹಚ್ಚಬೇಡ. ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಅದಕ್ಕೆ ಬೇಕಾಗುವ ಊಟ, ವಿದ್ಯೆ, ವಸತಿ ಎಲ್ಲ ಖರ್ಚು ನಾನು ಕೊಡ್ತೇನೆ.
ಇದು ಕೂಡ ನಿನ್ನ ಮಗು ಅಲ್ಲ, ಇದು ಕೂಡ ನನ್ನ ಮಗು ಅಂತ ಭಾವಿಸಿಕೊಳ್ತೇನೆ ರುದ್ರ, ನನ್ನ ಮಗು ಅಂತ ಭಾವಿಸಿಕೊಳ್ತೇನೆ. ಹಾ ರುದ್ರ, ಇಲ್ಲೋಡ, ಈ ಮಗುವಿನ ಖರ್ಚಿಗಾಗಿ ನಿಮ್ಮ ಉಪಕಾರವನ್ನು ನಾನು ಯಾವಾಗ ತೀರಿಸ್ತೇನೆ? ಯಾಕೋ ರುದ್ರ ಗಣ್ಯರು ಋಣ ಮುಟ್ಟಿಸೋ ಕಾಲ ಆ ದೇವರು ತಂದಿರ್ತಾರೆ. ಉಂಡವರಿಗೆ ಊಟ ಹಾಕುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕುವುದೇ ನಿಜವಾದ ಧರ್ಮ. ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವೆ. ಇನ್ನು ಇಂಥ ಸಮಯದಲ್ಲಿ ನಾನು ನಿಂಗೆ ಸಹಾಯ ಮಾಡದೆ ಹೋದ್ರೆ ಆ ದೇವರು ಕೂಡ ಮೆಚ್ಚಲಾರ. ರುದ್ರ, ಈ ಮಗುವಿಗೆ ಇಲ್ಲಿ ಯಾರ ಮನೆಯಲ್ಲಿ ಬಿಡುವೆಯೋ? ಈ ಊರಲ್ಲಿ ಯಾರ ಮನೆಯಲ್ಲೂ ಬಿಡೋದಿಲ್ಲ. ನನ್ನ ತಂಗಿ ಬೆಂಗಳೂರಿನಾಗ ದಾಡ್ರಿ, ಹೊಟ್ಟಿಗಾಗಿ ಬದುಕಲಾಕಂತ ಬೆಂಗಳೂರಿಗೆ ಹೋಗಿ ಬಹಳ ದಿವಸ ಆಯ್ತ್ರಿ. ಅಲ್ಲೇ ಅವಳ ಮನೆಯಲ್ಲೇ ನನ್ನ ಮಗಳಿಗೆ ಬಿಟ್ಟು ಬರ್ತೇನೆ. ನನ್ನ ತಂಗಿ ಮಗ ಒಬ್ಬದಾನ್ರಿ, ಅರವಿಂದ ಅಂತ. ಇಬ್ಬರು ಒಟ್ಟಿಗೆ ಕಲಿಬಹುದು. ಅಣ್ಣನ ಮಗಳನ್ನ ಮ್ಯಾಲ ಪ್ರೀತಿಯಿಂದ ಜೋಪಾನ ಮಾಡಬಹುದಂತ ನನ್ನ ಆಶೆ ಇದೆ. ನೀನು ಇವತ್ತೇ ಬೆಂಗಳೂರಿಗೆ ಹೋಗಿ ಈ ಮಗುವನ್ನು ಬಿಟ್ಟ. ಏಕೆಂದ್ರೆ ಈ ಮಗು ಇನ್ನೂ ಹಾಲು ಕುಡಿಯುವ ಹೆಚ್ಚು ನಿಲ್ಲುವುದು ಒಳ್ಳೆಯದಲ್ಲ. ನೀನು ಬೇಗ ಬೆಂಗಳೂರಿಗೆ ಹೋಗಿ ನಿನ್ನ ತಂಗಿಗೆ ಮಗುಗೆ ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸು ಅಂತ ಹೇಳಿ ಬಿಟ್ವಾ. ಎಲ್ಲ ದೇವರು ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಹೆತ್ತವರ ಕರದಲ್ಲಿ ತುಂಬಿಕೊಂಡಿದ್ದರು. ನಿತ್ಯ ನನ್ನ ಮನದಲ್ಲಿ ಕಾಣುತ್ತಿರುವ 10 ಮನೆಗಳು ಮುರಿಯುವ ಕುತಂತ್ರದ ಕಾಳಗ. ಹೆತ್ತವರಿಗೆ ಬೇಕಾಗಿರುವ ನಿತ್ಯ ನ್ಯಾಯ, ನೀತಿ, ಧರ್ಮ. ಅವರ ರಕ್ತವನ್ನು ಹಂಚಿಕೊಂಡು ಬಂದರೆ ಈ ಮಹಾದೇಶನಿಗೆ ಬೇಕಾಗಿರುವ ನಿತ್ಯ ಖಂಡ ಕಂಡ 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 ಯೌವಲ್ಲ ಹೆಣ್ಣುಗಳು. ಹೆತ್ತವರಿಗೂ ಹೆತ್ತ ಮಗನಿಗೆ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿ, ಅಂತರಂಗದಲ್ಲಿ ಬದುಕುವುದು ಈ ಮಹಾಂತೇಶ ಮಡಲ್ಲಿ ವಿಷ ತುಂಬಿಕೊಂಡಿರುವ ವಿಷದ ಹೊಂಡ. ನನ್ನ ಮನವಿಚ್ಛೆಯಂತೆ ನಡೆದರೆ ನಾನು ಮಹಾಂತೇಶ. ನನ್ನ ಇಚ್ಛೆಯನ್ನು ತುಚ್ಛವಾಗಿ ಕಂಡಿದ್ದೆ ಆದ್ರೆ ಅವರ ಬಾವು ನುಚ್ಚು ನೂರಾದ್ರೆ ಯಾವ ಸಂದೇಹವೇ ಇಲ್ಲ. ಏನಮ್ಮ? ಮುಂಜಾನೆಯಿಂದ ಮನೆಯಲ್ಲಿ ಕಾಣ್ತಾನಿಲ್ವಲ್ಲ, ಎಲ್ಲಿಗೆ ಹೋಗಿದ್ದೆ? ಅಮ್ಮ, ಮನೆಯಲ್ಲಿ ನನಗೆ ಕಾಲ ಕಳೆಯಲಿ ತುಂಬಾ ಬೇಸರ ಬರ್ತಾ ಇದೆ. ಆದ ಕಾರಣ ಸ್ನೇಹಿತರು ಕಾರಣಕ್ಕೆ ಹೊರಗಡೆ ಹೋಗಿದಮ್ಮ. ಅಲ್ಲಪ್ಪ, ನೀನು ಬೆಂಗಳೂರಿನ ಊರಿಗೆ ಬರದೇ ಬಂದ್ರು 4 ದಿವಸ ಅಲ್ಲ 4 ತಾಸು ಕೂಡ ಇರೋದಿಲ್ಲ ಅಂತ ಹೇಳ್ತೀಯಲ್ಲೋ. ನಿಮ್ಮಪ್ಪನು ಮುಂಜಾನೆಯಿಂದ ಮಹಾಂತೇಶ ಇಲ್ಲಿ ಅಂತ ಮನೆಯೆಲ್ಲ ಹುಡುಕಿದ್ದು ನೋಡಪ್ಪ. ಇವತ್ತು ಮಾತ್ರ ನೀನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮತ್ತೆ ಮನೆ ಬಿಟ್ಟು ನೀನು ಎಲ್ಲಿಗೂ ಹೋಗ್ಬಿಡುದು, ಅರ್ಥ ಆಯ್ತಾ? ತೆಗೆದುಕೋ ಮದ್ವೆ ಹಾಲು. ಇದೇನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸಿದ ಹಾಗೆ ನನ್ನನ್ನು ಹಾಲು ಕುಡಿಸಲು ಬಂದಿರುವಲ್ಲ. ಈಗ ನಾನು ನಿಮ್ಮ ಚಿಕ್ಕ ಮಗು ಮಹಾಂತೇಶಿ ಅಲ್ಲ,
ಬೆಳೆದು ನಿಂತಿರುವ ಪ್ರಾಪ್ತ ವಯಸ್ಸಿನ ಮಗ ಅಮ್ಮ ನಾನು. ಮಹಾದೇಶ, ನೀನು ಎಷ್ಟೇ ಬೆಳೆದು ದೊಡ್ಡವರಾಗಿ ದೊಡ್ಡ ಸ್ಥಾನದಲ್ಲಿದ್ರು ಕೂಡ ಈ ಹೆತ್ತವರ ಪಾಲಿಗೆ ಇನ್ನು ಚಿಕ್ಕ ಮಗುದಿಯಪ್ಪ. ನೀನು ಚೊಕ್ಕಾಗಿ ಬೆಳಿಬೇಕು ಅಂತ ಚಿಕ್ಕ ವಯಸ್ಸಿಂದ ಈ ಹಾಲನ್ನ ಕುಡಿಸ್ತಾನೆ ಬಂದ್ರಿ. ಆ ಅಭ್ಯಾಸವನ್ನ ನಾವಿನ್ನೂವರೆಗೂ ಬಿಟ್ಟಿಲ್ಲ. ಅಷ್ಟೇ ಅಲ್ಲದೆ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದ್ರೆ ಯಾವುದೇ ರೀತಿ ಕೀಳಲ್ಲ. ತೆಗೆದುಕೋ ಮೊದಲೇ ಹಾಲು ಕೊಡು. ಅಮ್ಮ, ಹೆತ್ತ ಕರಳಿನ ಪ್ರೀತಿ ತಿಳಿಲಾರದೆ ಏನೇನೋ ತಪ್ಪು ಮಾತಾಡುತ್ತೆ. ದಯವಿಟ್ಟು ಕ್ಷಮಿಸಮ್ಮ. ಅಮ್ಮ, ನಾನು ಈ ಊರಿಗೆ ಬಂದಾಗ ಒಮ್ಮೆ ಪ್ರತಿನಿತ್ಯ ನಿನ್ನ ಕೈಯಿಂದಲೇ ಹಾಲು ಕುಡಿದು ಹೊರಗಡೆ ಹೋಗ್ತೇನೆ, ಆಯ್ತೆ? ಅಮ್ಮ, ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ತುಂಬಾ ಸಮಯ ಆಗಿತ್ತು. ಅಪ್ಪಾಜಿ ಏನಾದರೂ ತಪ್ಪು ತಿಳ್ಕೊಂಡಿದ್ದಾರೆ? ತಪ್ಪು ತಿಳಿದುಕೊಳ್ಳೋದಕ್ಕೆ ಅವರು ಮನೆಯಲ್ಲಿ ಇದ್ರೆ ತಾನೆ. ನೀನು ಬರುವ ಸಮಯದಲ್ಲಿ ಅವರು ಮನೆಯಲ್ಲಿ ಇರಲಿಲ್ಲ. ನೀನು ಕುಡಿದು ಓಡಾಡ್ತಾ ಮನೆಗೆ ಬಂದೆ. ನಾನು ನಿನ್ನ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋಗಿ ಮಲಗಿಸ್ದೆ. ಮಾತನಾಡುವ ಸ್ಥಿತಿಯಲ್ಲಿ ನೀನಿರ್ಲಿಲ್ಲ. ಈ ಮನಸ್ಸಿನ ಘನತೆಯ ಅರಿವು ಕೂಡ ನಿನಗಿರಲಿಲ್ಲ. ನಿನ್ನ ಪುಣ್ಯ ಚೆನ್ನಾಗಿತ್ತು. ಈ ನಿನ್ನ ಕೆಟ್ಟ ಚಟ ನಿನ್ನ ಮಕ್ಕಳ ಕಣ್ಣಿಗೆ ಕಾಣಲಿಲ್ಲ. ಹೌದು ಮಹಾದೇಶ, ಹೆತ್ತ ಕರಡು ಹೆತ್ತ ತಾಯಿಯಾಗಿ ನಾನಿನ ಒಂದೇ ಒಂದು ಮಾತನ್ನು ಹೇಳ್ತೀನಿ. ಇದು ಮಾನವಂತರ ಮನೆತನ, ಧರ್ಮವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ನೀನು 10 ಜನ ಮೆಚ್ಚಿಕೊಳ್ಳುವಂತ ಕೆಲಸವನ್ನೇ ಮಾಡಬೇಕು ಅಂತ ಹೇಳಿ ಕೆಲಸ ಅಲ್ಲ. ಇಷ್ಟೊಂದು ಚಿಕ್ಕ ವಯಸ್ಸಲ್ಲಿ ಕುಡಿಯುವುದು, ಸೇದುವುದು, ಜೂಜಾಡುವುದು ಇದೆಲ್ಲ ಮಾಡಿದ ನಿಜವಾಗ್ಲೂ ಈಗ ಜೀವನದಲ್ಲಿ ದುರಂತ ತಪ್ಪಿದ್ದಲ್ಲ ಮಹಾಂತೇಶ. ಅಮ್ಮ, ಏನ್ ಹೇಳ್ತೀರ ನೀನು? ಅಂತ ದೊಡ್ಡ ತಪ್ಪು ನಾನೇನು ಮಾಡಿದ್ವಿ? ಈ ಕಲಿಯುಗದಲ್ಲಿ ಕುಡಿಯೋದೊಂದು ದೊಡ್ಡ ಅಪರಾಧವೇ? ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದ್ರೆ ಅದು ದೊಡ್ಡ ತಪ್ಪಾಗುತ್ತದೆ. ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯೋದಿದೇನು ದೊಡ್ಡ ತಪ್ಪಲ್ಲಮ್ಮ. ಹಾಗಂತ ನೀನು ತಿಳಿದುಕೊಂಡಿದೀಯಪ್ಪ. ಆದ್ರೆ ನಾವು ತಿಳಿದುಕೊಳ್ಬೇಕಲ್ಲ. ಇದು ಸಂಸ್ಕೃತಿ, ಸಂಪ್ರದಾಯಸ್ಥರ ಮನೆ. ಇಂಥ ಮನೆಯಲ್ಲಿ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಆ ತಪ್ಪನ್ನ ನೀನು ಮಾಡಬೇಡ ಅಂತ ನಾನು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಹಾದೇಶ. ತಿಳಿತಮ್ಮ, ಹೆತ್ತವರಾದ್ಮೇಲೆ ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ಅಮ್ಮ, ನಿನ್ನೆ ರಾತ್ರಿ ನಾನು ಕುಡಿದು ಬಂದಿದ್ದಕ್ಕೆ ಶಿಕ್ಷೆ ನೀಡುವುದಾದರೆ ನಿನ್ನ ಕೈಯಿಂದಲೇ ನನ್ನ ಕೆನ್ನೆಗೆ 4 ಬಾರಿಸಿ ಬಿಡಮ್ಮ. ಕೆಲಸ ಮಾಡ್ತಾ ಇದ್ದೀನಿ ಮಹಾದೇಶ. ನಿನ್ನ ಕಿವಿ ಗುಡಿವಷ್ಟು ಸಣ್ಣಗುಣದ ಹೆಣ್ಣು ನಾನಿಲ್ಲಪ್ಪ. ನನ್ನ ಪಾಲಿಗೆ ಹೆಣ್ಣು ನೀನು, ಗಂಡೆಂದ್ರು ನೀನು. ಹೆತ್ತವರ ಪಾಲಿಗೆ ನೀನು ಚೊಕ್ಕ ಚಿನ್ನವಾಗಿರಬೇಕೆನ್ನೋದೇ ಈ ಹೆತ್ತವರ ಆಸೆಗಳು. ನೀನು 100 ತಪ್ಪು ಮಾಡಿ ಬಂದ್ರು ಕೂಡ ಅದನ್ನ ನಾನು ಮುಚ್ಚಿಟ್ಕೊಳ್ತೀನಪ್ಪ. ಆದ್ರೆ ನಿಮ್ಮ ತಂದೆ ಅಂಥವರೆಲ್ಲ ಕಣೋ, ಅಂಥವರೆಲ್ಲ. ಎಷ್ಟು ಜನ ಕಂಡ್ರೆ ಕೆಂಡ ಕಾತಾರೆ, ಕಳ್ಳರನ್ನ ಕಂಡ್ರೆ ಅವರ ಕೈ ಕಾಲುಗಳನ್ನೇ ಮುರಿತಾರೆ, ಗಡಕರನ್ನ ಕಂಡ್ರೆ ಅವರ ಕತ್ತನ್ನೇ ಕತ್ತರಿಸಿ ಹಾಕ್ತಾರೆ. ಅಂಥ ನಿಷ್ಠಾವಂತನ ಮಗನಾದ ನೀನು ಅಷ್ಟೇ ನಿಷ್ಠೆಯಿಂದ ಇರಬೇಕಿರುವುದೇ ಈ ನಿನ್ನ ತಾಯಿ ಆಸೆಗಳು. ಅಮ್ಮ, ಇವತ್ತು ನನ್ನ ಪಾದ ಮುಟ್ಟಿ ಹೇಳುತ್ತೇನೆ, ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ತೇನೆ. ಇದೇ ನನ್ನ ಪುಣ್ಯ ಮಾತು. ಅಮ್ಮ, ನಾನು ಇವತ್ತು ಬೆಂಗಳೂರಿಗೆ ಹೋಗ್ಬೇಕಮ್ಮ. ಅಪ್ಪನ ಕಡೆಯಿಂದ ಒಂದು 10,000 ರೂಪಾಯಿ ಇಸ್ಕೊಟ್ರಮ್ಮ. ನೀನು ಅಮ್ಮ 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 ಅಂತ ರಾಗ ಯಾವಾಗ ತೆಗಿತೀಯೋ ಇಂಥದ್ದು ಏನಾದ್ರೂ ಒಂದು ಇರುತ್ತೆ ಅಂತ. ಆಗ್ಲಪ್ಪ, ನಿಮ್ಮಪ್ಪ ಬರ್ಲಿ, ಕೇಳ್ತೀನಿ, ಕೊಟ್ರೆ ತೆಗೆದುಕೊಂಡು, ಆಯ್ತಾ? ಏನ್ ಮಾದೇವಿ, ತಾಯಿ ಮಗ ಸೇರ್ಕೊಂಡು ಏನೋ ವಿಚಾರ ಮಾಡಕತ್ತೀರಿ ಅಂದಂಗೆ ಕಾಣ್ತೈತೆ. ಏನು ಇಲ್ಲ ರೀ, ಮಹಾಂತೇಶ ಬೆಂಗಳೂರಿಗೆ ಹೋಗ್ತಾರಂತೆ. ಖರ್ಚಿಗಾಗಿ 10,000 ಹಣ ಬೇಕು ಅಂತ ಕೇಳ್ತಾ ಇದ್ದ. ಅಷ್ಟರಲ್ಲಿ ನೀವೇ ಬಂದಿದ್ದೆ. ಅಲ್ಲ ಮಾದೇವಿ, ನಿನ್ನ ಮಗನಿಗೆ ನೀನು 10,000 ರೂಪಾಯಿ ಕೊಡಲು ನನ್ ಕೇಳ್ಬೇಕೆ? 10,000ಕ್ಕೆ 50,000
1000 ಕೊಟ್ಟು ಕಳಿಸು, ಅದಕ್ಕೆ ನನ್ನ ಅಭ್ಯಂತರವೇನೂ ಇಲ್ಲ. ಆದ್ರೆ ಒಂದ್ ಮಾತು, ಮಾಂತೇಶ, ನಿನಗೆ ಒಂದ್ ಮಾತು ಕೇಳಬೇಕಾಗಿದೆ. ಹೇಳಿ ಅಪ್ಪಾಜಿ, ನಿಮ್ಮ ಮಾತು ಚಾಚು ತಪ್ಪದೆ ಪಾಲಿಸ್ತೀನಿ. ನೋಡು ಮಾಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಎಲ್ಲ ಆಸ್ತಿ, ಐಶ್ವರ್ಯ, ಸಂಪತ್ತು, ಈ ಎಲ್ಲದಕ್ಕೂ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು. ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತೆ. ಆದ್ರೆ ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಬದುಕನ್ನು ಕಂಡು 10 ಜನ ಮೆಚ್ಚಿಕೊಳ್ಳುವಂತಿರಬೇಕು. ಶುಚ್ಛವಾದ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟು ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣಲ್ಲಿ. ನೀವು ಹೇಳ್ತಾಗಿ ಹೆತ್ತವರ ಕರಳಿಗೆ ಯಾವ ರೀತಿ ಕಳಂಕ ತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ಮಾನ ಮರ್ಯಾದೆಯನ್ನು ಶಿಖರವನ್ನು ಏರಿ ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕುತ್ತೀನಿ. ಹಾಗಂತ ನಿಮಗೆ ಮಾತು ಕೊಡ್ತೀನಿ ಅಪ್ಪಾಜಿ. ಮಗನಾದ ಮೇಲೆ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇದೆ. ನಂಬುತ್ತೇವೆ ಮಾಂತೇಶ, ನಿನ್ನನ್ನೇ ನಂಬುತ್ತೇವೆ. ಹೆತ್ತವರು ಹೆತ್ತ ಮಗನನ್ನೇ ನಂಬುದಿದ್ರೆ ಮತ್ತಾರನ್ನು ನಂಬಬೇಕು ನಾವು? ಮಾಂತೇಶ, ನಾನು ಆಡಿದ ಮಾತಿಗೆ ನಿನ್ನ ಮನಕ್ಕೆ ಸ್ವಲ್ಪ ನೋವು ಆಗಿದ್ರು ಆಗಿರ್ಬೋದು. ಆದ್ರೆ ನಾನೇಕೆ ಈ ಮಾತನ್ನು ಹೇಳದೆ ಗೊತ್ತೇ? ಹೆತ್ತವರ ಆಸೆಯಂತೆ ಮನೆ ಎಂಬ ಗೂಡಿನಲ್ಲಿ ಮಗುವೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ, ಪ್ರೇಮ, ವಾತ್ಸಲ್ಯವೆಂಬ ಕಾಳು ಕರಿಗಳನ್ನು ಹಾಕಿ ಬುದ್ಧಿ ಎಂಬ ಬೇಳೆಯನ್ನು ಹಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವ ಶರಣನ ಹಕ್ಕಿ ನೀನಾಗ್ಲಿ ಅಂತ ಬಹಳ ಆಸೆಯನ್ನು ಹೊತ್ಕೊಂಡು ಕೂತಿದ್ದೇವೆಪ್ಪ. ಆದ್ರೆ ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ 10 ಜನರಿಗೆ ಕುಕ್ಕಿ ಕುಕ್ಕಿ ತಿನ್ನುವ ರಣ ಹತ್ತು ಆಗ್ಬಾರ್ದು ಅಂತ ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗ ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡರ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ಋಣವಂತಹಗಲ್ಲ. ಈ ಶಿವಶರಣನ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಿಗಿಣಿ ನಾನು. ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕಕ್ಕೆ ಹೋಗೋದೋ ಅಥವಾ ಹೆತ್ತವರ ಕರಳಿಗೆ ತೀರ್ಪು ತೋರೋದು ಅಂತ. ಅಮ್ಮ, ಸಮಯ ಐತಮ್ಮ, ನಾನು ಹೋಗ್ಬಿಡ್ತೀನಮ್ಮ. ಅಪ್ಪಾಜಿ, ಹೋಗ್ಬಿಡ್ತೀನಪ್ಪ. ಹಲೋ ರುದ್ರ. ಓಹೋ, ನಮಸ್ಕಾರ ರೀ ದಣರ. ಚೆನ್ನಾಗಿದೆಯಾ ತಾನೇ? ಎಲ್ಲ ನಿಮ್ ಪುಣ್ಯದಿಂದ ಚೆನ್ನಾಗಿದ್ದೆ ನೋಡ್ರಿ. ರುದ್ರ, ಇವತ್ತು ನಾನು ಬೆಂಗಳೂರಿಗೆ ಹೋಗ್ಬೇಕು. ಅರೆ, ಇನ್ನೂ 4 ದಿವಸ ಇರಬಾರ್ದೇನ್ರಿ? ಹಿಂಗ್ ಬರ್ತೀರಿ, ಹಿಂಗ್ ಹೋಗ್ತೀರಿ, ಹಿಂಗ್ ಬರ್ತೀರಿ, ಹಿಂಗ್ ಹೋಗ್ತೀರಿ. ಇಲ್ಲ ರುದ್ರ, ಕಾಲೇಜಲ್ಲಿ ತುಂಬಾ ಕೆಲಸವಿದೆ, ಇವತ್ತೇ ಹೋಗಲೇಬೇಕು. ಮತ್ತೆ ಸಮಯ ಸಿಕ್ಕಾಗ ಬರ್ತೇನೆ. ರುದ್ರ, ಒಳಗಡೆ ಮಾಂತೇಶನ್ ಸುಟ್ಕೇಸ್ ಇದೆ. ಆ ಸುಟ್ಕೇಸ್ ನಲ್ಲಿ ಒಂದು 20,000 ಸುಟ್ಕೇಸ್ ನಲ್ಲಿ ಇಟ್ಕೊಂಡು ಆ ಸುಟ್ಕೇಸ್ ತೆಗೆದುಕೊಂಡು ಬಾಪ. ಆಯ್ತು, ಅಷ್ಟೇ ಮಾಡ್ತೀನಿ. ಅವರ ಚಾಲು. ಮಂತೇಶ, ಊರಿಗೆ ಹೋದ್ಮೇಲೆ ಹೋದ ತಕ್ಷಣ ಫೋನ್ ಮಾಡೋದನ್ನ ಮರೆತಿಲ್ಲ. ಹೊತ್ತಿಗೆ ಸರಿಯಾಗಿ ಊಟ ಮಾಡು. ರಾತ್ರಿ ಮಲಗಬೇಕಾದ್ರೆ ಹಾಲನ್ನ ಕುಡದೆ ಮಲಗಬೇಕು. ನನ್ನ ಮಗಳು ಅಲ್ಲೇ ಬೆಂಗಳೂರಿನಾಗ ಅದಾಳಲ್ರಿ. ಈ ವರ್ಷ ಅವಳದು BA ಮುಗಿತೈತ್ರಿ. ಸ್ವಲ್ಪ ನೀವು ಭೇಟಿಯಾಗಿ ನಾವು ಅವರು ಧಣಿಯವರು ಎಲ್ಲರೂ ಚೆನ್ನಾಗಿದ್ದೀವಂತ ತಿಳಿಸ್ತಾರೆ ಜರ. ಏನು, ಬೆಂಗಳೂರಲ್ಲಿ ನಿನ್ನ ಮಗಳ? ಅಲ್ಲೋ, ಬೆಂಗಳೂರಲ್ಲಿ ಯಾವ ಕಾಲೇಜಲ್ಲಿದ್ದಾಳೆ ಅಂತ ಹುಡುಕಬೇಕು. ಬೆಂಗಳೂರಿಂದ ಅದು ಹಳ್ಳಿ ತಿಳ್ಕೊಂಡಿದ್ಯಾ? ನಿನ್ನ ಮಗಳು ವಿಳಾಸ ಅಥವಾ ಫೋನ್ ನಂಬರ್ ಏನಾದ್ರು ಇದೆಯಾ? ಹಾ ಕೊಟ್ಟಾಡ್ರಿ.
ನೆನಪಾಡಿ ಮನೆಗೆ ಬಿಟ್ಟು ಬಂದಿ ನೋಡ್ರಿ. ಇಲ್ರಿ, ನೀವು ಇನ್ನೊಮ್ಮೆ ಬರ್ತಿರಲ್ಲ ಅವಾಗ ಕೊಡ್ತೀನಿ. ಬರ್ರಿ ಹೋಗೋಣ. ಬಸ್ ಸ್ಟ್ಯಾಂಡ್ ತನಕ ನಾನು ಬಿಟ್ಟು ಬರ್ತೀನಿ. ನೀವು ಬಸ್ಸಿಗೆ ಕೂರ್ಸೇ ಬರ್ತೀನಿ. ಬರ್ರಿ. ಬರ್ತೇನಮ್ಮ, ಬರ್ತೀನಪ್ಪಾಜಿ. ಹೋಗ್ ಮುಟ್ಟಿದ ತಕ್ಷಣ ಫೋನ್ ಮಾಡಪ್ಪ. ಹೊತ್ತಿಗೆ ಸರಿಗೆ ಊಟ ಮಾಡು. ಆಯ್ತಮ್ಮ. ಏ ಬಾರ ಇಲ್ಲಿ. ಏ ಮಾತೇಶ, ನನ್ನ ಮಾತು ಕೇಳು. ಹೊಟ್ಟೆ 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 ಮಾತ್ರ ಯಾವಳನ್ನ ಕಟ್ಬಿಟ್ಟು ಮಾತಾಡ್ತಿದ್ಯಾ? ಮಹಾಂತೇಶ ಬೆಂಗಳೂರಿಗೆ ಹೋಗಿ ಮುಟ್ಟಿದ. ನೀವು ಇಲ್ಲಿ ಇದ್ದೀರಲ್ಲ, ನಡಿ. ಊಟ ಮಾಡ್ಬೇಕಾ? ಹೌದು, ಹೊಟ್ಟೆ ನನ್ನ ತುಂಬಾ- ಹಣೆ ಬರಲಿಲ್ಲ